ಗಂಧ ಇದ್ರೆ ಚಂದ, ಅಂದನೇ ಆಯ್ದ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಂದ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇಡೀ ಭಾರತ ಚಿತ್ರರಂಗವೇ ಕಾದು ಕುಳಿತಿದ್ದ ಆ ಒಂದು ದಿನ ಬಂದೇ ಬಿಡ್ತು. KGF ನಂತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಲುಕ್ ನಲ್ಲಿ ಬರ್ತಾರೆ, ಅವರ ಮುಂದಿನ ಸಾಮ್ರಾಜ್ಯ ಎಂತದ್ದು ಅನ್ನೋ ಪ್ರಶ್ನೆಗೆ ಕೊನೆಗೆ ಉತ್ತರ ಸಿಕ್ಬಿಟ್ಟಿದೆ. ಹೌದು ಸ್ವಾಮಿ, ಟಾಕ್ಸಿಕ್ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳೆಬ್ಬಿಸ್ತಾ ಇದೆ. ಟ್ರೈಲರ್ ಬಿಡುಗಡೆ ಆದಾಗಿಂದ ಇದುವರೆಗೆ ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಗಳಿಸ್ಬಿಟ್ಟಿದೆ ಈ ಟಾಕ್ಸಿಕ್ ಸಿನಿಮಾದ ಟ್ರೈಲರ್. ಈ ವಿಡಿಯೋದಲ್ಲಿ ನಾವು ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಬಗ್ಗೆ ನೀವು ಗಮನಿಸಿದ ಕೆಲವು ಹಿಡನ್ ಡೀಟೇಲ್ಸ್, ಕತೆ ಎಳೆ ಮತ್ತು ಯಶ್ ಅವರ ವಿಶ್ವ ರೂಪದ ಕಂಪ್ಲೀಟ್ ಡೀಟೇಲ್ಸ್ ನ ಬ್ರೇಕ್ ಡೌನ್ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಈ ಟಾಕ್ಸಿಕ್ ಸಿನಿಮಾದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ದ್ವಿಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ, ಅಂದ್ರೆ ಡಬಲ್ ಆಕ್ಟಿಂಗ್ ಅಲ್ಲಿ ನಟಿಸ್ತಾ ಇದ್ದಾರೆ. ಒಂದು ರಾಯ, ಇನ್ನೊಂದು ರುಮಿ ಅಂದ್ರೆ ಟಿಕೆಟ್. ಈ ಎರಡು ಕ್ಯಾರೆಕ್ಟರ್ ವಿಭಿನ್ನವಾಗಿದವು. ಈ ಟ್ರೈಲರ್ ಅಲ್ಲಿ ನೋಡಿದಿರಿ, ರೂಮಿ ಕ್ಯಾರೆಕ್ಟರ್ ಅಂದ್ರೆ ಟಿಕೆಟ್ ಕ್ಯಾರೆಕ್ಟರ್, ಅಬ್ಬಾ ಏನ್ರಿ ಅದು ಯಶ್ ಅವರ ಟ್ರಾನ್ಸ್ಫಾರ್ಮೇಶನ್, ಏನ್ರಿ ಅದು ಯಶ್ ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನೋಡಿ ಸಖತ್ ಇಷ್ಟ ಆಗೋಯ್ತು. ಬನ್ನಿ ಈ ವಿಡಿಯೋ ಮುಂದುವರ್ಸೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತಾಡ ಎಲ್ರು ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ, ಈ ಟ್ರೈಲರ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ಮಾಡಿಬಿಡೋಣ. ಈ ಟ್ರೈಲರ್ ಶುರು ಆಗೋದೇ ಒಂದು ಇಂಟರ್ ನ್ಯಾಷನಲ್ ಲೆವೆಲ್ ವಿಜುವಲ್ಸ್ ನೊಂದಿಗೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಮೇಕಿಂಗ್ ಸ್ಟೈಲ್ ಅದ್ಭುತವಾಗಿದೆ. ಇದೊಂದು ಕೇವಲ ಮಾಸ್ ಮಸಾಲಾ ಸಿನಿಮಾ ಅಲ್ಲ, ಬದಲಿಗೆ ಇಂಟರ್ ನ್ಯಾಷನಲ್ ಡ್ರಗ್ಸ್ ಅಥವಾ ಕಾರ್ಟೆಲ್ ಮಾಫಿಯಾದ ಕಥೆ ಅನ್ನೋದು ವಿಜುವಲ್ಸ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಡಾರ್ಕ್ ಥೀಮ್, ಬ್ರೂಟಲ್ ಆಕ್ಷನ್ ಸೀನ್ಗಳು ಮತ್ತು ಹಾಲಿವುಡ್ ರೇಂಜ್ ಗೆ ಮ್ಯಾಚ್ ಆಗುವ ಸಿನಿಮಾಟೋಗ್ರಫಿ ಪ್ರತಿಯೊಬ್ಬ ಆಡಿಯನ್ಸ್ಗೂ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ. ಈ ಟ್ರೈಲರ್ ಓಪನಿಂಗ್ ಸೀನ್ ಅಲ್ಲೇ ಒಂದ್ ಡೈಲಾಗ್ ಬರುತ್ತೆ ಕಿರಣ್ ಅಡ್ವಾಣಿ ಅವ್ರದ್ದು, ಮುಖವಾಡದಿಂದ ಮುಖದ ಮೇಲಿರೋ ದುಃಖನ ಮುಚ್ಚಿಡ್ಬಹುದು, ಆದ್ರೆ ಹಣೆ ಮೇಲ್ ಬರ್ದಿರೋ ದುರಂತನಲ್ಲ ಅಂತ. ಸಕ್ಕತ್ತಾಗಿದೆ ಡೈಲಾಗು. ಇಲ್ಲಿಂದ ಶುರುವಾಗಿದೆ ಈ ಟ್ರೈಲರ್. ಈ ಟ್ರೈಲರ್ ಅಲ್ಲಿ ಇನ್ನೊಂದು ಡೈಲಾಗ್ ಬರುತ್ತೆ ಯಶ್ ಅವರು ಚಿಕ್ಕ ಹುಡುಗ ಇದ್ದಾಗ, ಅಂದ್ರೆ ರೂಮಿ ಕ್ಯಾರೆಕ್ಟರ್ ಅಲ್ಲಿ, ಅಮ್ಮ ನಾನ್ ನಿನ್ ಬಿಟ್ಟು ಹೋಗಲ್ಲ ಅಮ್ಮ ಅಂತ ಆ ಹುಡುಗ ಹೇಳ್ತಾ ಇದ್ರೆ, ಅವರಿಗೆ ನಿನ್ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ ಕಿರಣ್ ಅಡ್ವಾಣಿ ಅವ್ರು ಹೇಳ್ತಾರೆ. ಸಖತ್ತಾಗಿದೆ. ಒಂಥರ ಟ್ರೈಲರ್ ನೋಡ್ತಾರೆ, ಡೈಲಾಗು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಇನ್ನ ಈ ಟ್ರೈಲರ್ ನೋಡಿ ಫ್ಯಾಮಿಲಿ ಆಡಿಯನ್ಸ್ ಗಳು ಸ್ವಲ್ಪ ವೈಲೆಂಟ್ ಸೀನ್ಗಳು ನೋಡಿಬಿಟ್ಟು ಬೆಚ್ಚ ಬೀಳ್ತಾರ ಅಂತಾನು ಹೇಳ್ಬೋದು. ಆ ರೇಂಜ್ಗೆ ರಕ್ತಪಾತ, ರಾಯ್ ಆಕ್ಷನ್ ಎಲಿಮೆಂಟ್ಸ್ ಈ ಟಾಕ್ಸಿಕ್ ಸಿನಿಮಾದಲ್ಲಿದೆ. ಈ ಟಾಕ್ಸಿಕ್ ಸಿನಿಮಾದ ಮತ್ತೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಈ ಸಿನಿಮಾದಲ್ಲಿರೋ ಮಲ್ಟಿ ಸ್ಟಾರರ್ ಕ್ಯಾಸ್ಟಿಂಗ್. ಟ್ರೇಲರ್ ನಲ್ಲಿ ಕಿರಣ್ ಅಡ್ವಾಣಿ ಅವರ ಗ್ಲಾಮರಸ್ ಹಾಗೂ ಪವರ್ಫುಲ್ ಲುಕ್ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಯನತಾರ ಮತ್ತು ರುಕ್ಮಿಣಿ ವಸಂತ್ ಅವರ ಪಾತ್ರಗಳು ಕತೆಗೆ ದೊಡ್ಡ ಟ್ವಿಸ್ಟ್ ಕೊಡುವಂತೆ ವಿನ್ಯಾಸಗೊಂಡಿದೆ. ಯಶ್ ಅವರ ಜೊತೆ ಈ ಲೇಡಿ ಸೂಪರ್ ಸ್ಟಾರ್ ಸ್ಕ್ರೀನ್ ಶೇರ್ ಮಾಡಿಕೊಂಡಿರೋದು ಸಿನಿಮಾದ ತೂಕವನ್ನು ಡಬಲ್ ಮಾಡಿದೆ. ಪ್ರತಿಯೊಬ್ಬ ನಟಿಯ ಪಾತ್ರಕ್ಕೂ ಸಿನಿಮಾದಲ್ಲಿ ಬಲವಾದ ಹಿನ್ನೆಲೆ ಇದೆ ಎಂಬುದು ಟ್ರೈಲರ್ ನಲ್ಲಿ ಒಂದು ಬಿಟ್ ಕೊಟ್ಟಿರುವ ಸಂಭಾಷಣೆಯಿಂದ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ನಮ್ಮ ಬಾಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಹೇಳಲೇಬೇಕು. ರಾಕಿ ಬಾಯ್ ಹ್ಯಾಂಗ್ ಅವರಿಂದ ಹೊರಬಂದು ಯಶ್ ಇಲ್ಲಿ ಸಂಪೂರ್ಣವಾಗಿ ಟಾಕ್ಸಿಕ್ ಆಗ್ಬಿಟ್ಟಿದ್ದಾರೆ. ಅವರ ಹೊಸ ರಗಡ್ ಲುಕ್, ಶಾರ್ಟ್ ಹೇರ್ ಸ್ಟೈಲ್ ಮತ್ತು ಆ ಕಿಲ್ಲರ್ ಕಣ್ಣುಗಳು ಫ್ಯಾನ್ಸಿಗೆ ಬಿಗ್ ಟ್ರೀಟ್ ಕೊಡೋದ್ರಲ್ಲಿ ಯಾವುದೇ ದೂಸರ ಮಾತಿಲ್ಲ. ಟ್ರೈಲರ್ ನಲ್ಲಿ ಯಶ್ ಹೇಳುವ ಆ ಒಂದು ಡೈಲಾಗ್ ಇದೆಯಲ್ಲ, ಅದು ಥಿಯೇಟರ್ ನಲ್ಲಿ ಧೂಳೆಬ್ಸೋದಂತೂ ಗ್ಯಾರಂಟಿ. ಅದು ಯಾವ್ದಂದ್ರೆ, ಇಟ್ಸ್ ಟೈಮ್. ಯಶ್ ಇಲ್ಲಿ ಕೇವಲ ಹೀರೋ ಮಾತ್ರ ಅಲ್ಲ, ಗ್ರೇ ಶೇಡ್ ನಲ್ಲಿರುವ ಆಂಟಿ ಹೀರೋ ಅಂತಲೂ ಹೇಳ್ಬೋದು. ಈ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರು ಹೆಂಗಪ್ಪ ಅಂದ್ರೆ
ಕೆಟ್ಟವರ ವಿರುದ್ಧ ಹೋರಾಡೋದಕ್ಕೆ ತಾನೇ ಅತಿ ಕೆಟ್ಟವನಾಗುವ ಟಾಕ್ಸಿಕ್ ಅವತಾರ ಯಶ್ ಅವರ ಕೆರಿಯರ್ ನಲ್ಲೇ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಟ್ರೈಲರ್ ನಲ್ಲಿ ನಯನತಾರ ಅವರು ಒಂದು ಡೈಲಾಗ್ ಹೇಳ್ತಾರೆ, ನನ್ನ ಆಸೆ ಏನ್ ಗೊತ್ತಾರಾಯ, ಇಡೀ ಸಿಟಿನ ನೀನೇ ಆಳ್ಬೇಕು ಅಂತ ಹೇಳ್ತಾರೆ. ಆ ಡೈಲಾಗ್ ಮಾತ್ರ ಸಾಕಾಗಿದೆ. ಈಗ ನಾವು ಸ್ವಲ್ಪ ಈ ಕತೆ ಕಡೆ ಗಮನ ಹರಿಸೋಣ. ಟ್ರೈಲರ್ ನಲ್ಲಿ ಮೈಕ್ರೋ ಸೆಕೆಂಡ್ ಶಾಟ್ಗಳು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೊಂದು ಜಾಗತಿಕ ಮಟ್ಟದ ಅಕ್ರಮ ದಂಧೆಯ ಸುತ್ತ ನಡೆಯುವ ಕತೆ ಅಂತ ಹೇಳ್ಬೋದು. ಗೋವಾ ಕರಾವಳಿ ಹಿನ್ನೆಲೆಯಲ್ಲಿ ಶುರುವಾಗುವ ದಂಧೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೇಗೆ ಲಿಂಕ್ ಆಗುತ್ತೆ ಅನ್ನೋದು, ಹಾಗೆ ಮತ್ತೆ ಅದನ್ನ ಒಂಟಿಯಾಗಿ ಯಶ್ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು. ಇನ್ನು KVN ಪ್ರೊಡಕ್ಷನ್ಸ್ ಮತ್ತು ಮಾನ್ಸ್ಟರ್ ಮೈಂಡ್ ಅವರು ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಕೋಟಿ ಕೋಟಿ ಖರ್ಚು ಮಾಡಿ ಈ ಸಿನಿಮಾವನ್ನ ಜಾಗತಿಕ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡ್ತಿದೆ. ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ಯಾವುದೇ ಹಾಲಿವುಡ್ ಸಿನಿಮಾಗೆ ಕಡಿಮೆ ಇಲ್ಲ, ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬೋದು ಈ ಟ್ರೈಲರ್ ನೋಡಿದ್ರೆ. ಟೋಟಲಿ ಹೇಳ್ಬೇಕಂದ್ರೆ ಟಾಕ್ಸಿಕ್ ಟ್ರೈಲರ್ ಕೇವಲ ಇದು ಪ್ರೋಮೋ ಅಲ್ಲ, ಇದು ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾ ನೀಡಲಿರೋ ಮತ್ತೊಂದು ಬಿರುಗಾಳಿಯ ಮುನ್ಸೂಚನೆ. ಯಶ್ ಮತ್ತು ಗೀತು ಮೋಹನ್ ದಾಸ್ ಕಾಂಬಿನೇಷನ್ ಖಂಡಿತವಾಗಿಯೂ ಬಾಕ್ಸ್ ಆಫೀಸ್ ಸೂರ್ಯ ಮಾಡುತ್ತಂತ ಹೇಳ್ಬೋದು. ಟ್ರೈಲರ್ ನಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಸೀನ್ ಯಾವುದು, ಯಶ್ ಅವರ ಯಾವ ಲುಕ್ ನಿಮಗೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನೊಂದು ಕೆಲವೊಂದಿಷ್ಟು ಡೈಲಾಗ್ಸ್ ಬರ್ಕೊಂಡಿದ್ದೀನಿ, ಒಂದಿಷ್ಟು ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ವಿಲನ್ ಒಂದ್ ಡೈಲಾಗ್ ಹೇಳ್ತಾನೆ, ನನ್ ಸಿಟಿಗೆ ಬಂದು ನನ್ ಫ್ಯಾಮಿಲಿ ಮೇಲೆ ಕೈ ಇಟ್ಟಿದೀಯಲ್ಲ, ನಿನ್ ಕೊನೆ ಆಸೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಯಶ್ ಅವ್ರು ಹೇಳ್ತಾರೆ, ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿಲಿ ಲೈನ್ ಎಳ್ದು ಅಂತ ಹೇಳೇನ ಅಂತ ಇದ್ದೀನಿ, ಏನಂತೀಯಾ ಅಂತ ಯಶ್ ಅವ್ರು ಕೇಳ್ತಾರೆ. ನಿಜವಾಗ್ಲೂ ಈ ಡೈಲಾಗ್ ಸಕ್ಕತ್ತಾಗಿದೆ. ಸ್ನೇಹಿತರೆ, ಈ ಟಾಕ್ಸಿಕ್ ಟ್ರೈಲರ್ ನ ಇದುವರೆಗೂ ಯಾರ್ಯಾರು ನೋಡಿಲ್ಲ, ನೋಡದೆ ಇದ್ರೆ ಈಗ್ಲೇ ಹೋಗಿ ನೋಡ್ರಿ. ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಪೋರ್ಟ್ ಮಾಡಿ, ಅದ್ರ ಜೊತೆಗೆ ನಮ್ಮ ರುಕ್ಮಿಣಿ ವಸಂತ್ ಅವ್ರು ಇದಾರೆ ಕಣ್ರಿ, ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ. ಧನ್ಯವಾದಗಳು.